ನೀನು ಬಯಸಿದ್ದೇ ನಿನಗೆ ಸಿಗುತ್ತದೆ. ತನ್ನ ಕನಸಿನ ಗುಮ್ಮಟವನ್ನು ಕಟ್ಟುವ ದಿನ ಹತ್ತಿರ ಬಂದಿತು ಎಂದು ಪುಣ್ಯವಂತ ಲೆಕ್ಕ ಹಾಕುತ್ತಿದ್ದ. ನಂತರ ನನ್ನ ಆದರ್ಶಗಳನ್ನು ಒಪ್ಪಿಕೊಂಡು ಕೊನೆಯವರೆಗೂ ಒಬ್ಬ ಗೆಳತಿಯಾಗಿ ಇರುವಂತಹ ವಿಶಾಲ ಹೃದಯದವರನ್ನು ಹುಡುಕಿ ಮದುವೆ ಮಾಡಿಕೊಳ್ಳಬೇಕು ಎಂಬುದು ಪುಣ್ಯವಂತನ ಕನಸಾಗಿತ್ತು. ಆದರೆ ಅವನ ಆದರ್ಶಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ತಂದೆ ತಾಯಿಗಳಿಗೆ ಇರಲಿಲ್ಲ. ಅಷ್ಟರೊಳಗೆ ಸ್ನೇಹಿತರು ಮೊದಲು ಒಂದು ಮನೆ ಖರೀದಿಸು ಎಂಬ ಐಡಿಯಾ ಕೊಟ್ಟರು. ಅದಕ್ಕೂ ಸಿದ್ಧವಾದ. ಮನೆ ಖರೀದಿಸಲು ಕಡಿಮೆಯಾಗಿದ್ದ ಹಣವನ್ನು ಅಪ್ಪ ಅಮ್ಮನ ಬಳಿ 3 ತಿಂಗಳಲ್ಲಿ ವಾಪಸ್ ನೀಡುವುದಾಗಿ ಮತ್ತೆ ಸಾಲ ಪಡೆದುಕೊಂಡ. ಆದರೆ ಮುಂದಿನ 3 ತಿಂಗಳಲ್ಲಿ ವಾರ್ಷಿಕ ಪರೀಕ್ಷೆಗಳು ಇದ್ದುದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿ ಆದಾಯವೂ ಕಡಿಮೆಯಾಯಿತು. ಸರಿಯಾದ ಸಮಯಕ್ಕೆ ಅಪ್ಪ ಅಮ್ಮನ ಸಾಲ ತೀರಿಸಲು ಸಾಧ್ಯವಾಗಲಿಲ್ಲ. ಈ ಸಂದರ್ಭವನ್ನೇ ಬಳಸಿಕೊಂಡು ಮದುವೆ ಮಾಡಿಕೊಳ್ಳಲು ಒತ್ತಾಯ ಹೇರಿದರು. ಪುಣ್ಯವಂತ ಮದುವೆಗೆ ಒಪ್ಪಿಕೊಳ್ಳಲು ಮತ್ತೊಂದು ಕಾರಣವೂ ಇತ್ತು. ಈತನ ಬಳಿ ಕಲಿಯಲು ಬರುತ್ತಿದ್ದ ಕೆಲವು ವಿದ್ಯಾರ್ಥಿನಿಯರು ಈತನ ಮಾತಿನ ಶೈಲಿ, ಸ್ವಭಾವಕ್ಕೆ ಮೋಹಗೊಂಡು ಪ್ರೇಮ ಪತ್ರಗಳನ್ನು ನೀಡಲಾರಂಭಿಸಿದ್ದರು. ಪುಣ್ಯವಂತ ಅವರನ್ನು ಕರೆದು ಬುದ್ಧಿ ಹೇಳುತ್ತಿದ್ದ. ವಿದ್ಯಾರ್ಥಿಗಳೇ ನನ್ನ ದೇವರು ಎಂಬ ಆತನ ಭಾವನೆ ಎಂದಿಗೂ ಬದಲಾಗಲಿಲ್ಲ. ನಾನು ಒಂಟಿಯಾಗಿ ಇದ್ದರೆ ಅಂತಹ ಅಪಾಯವಾಗುವ ಸಾಧ್ಯತೆ ಇದೆ ಎಂಬ ಭಯ ಒಂದೆಡೆಯಾದರೆ, ಅಪ್ಪ ಅಮ್ಮನ ಸಾಲದ ಹಣ ಹಾಗೂ ಮದುವೆ ಮಾಡಿಕೊಳ್ಳಬೇಕೆಂಬ ಹಠಕ್ಕೆ ಬೇಸತ್ತಿದ್ದ. ಇವೆಲ್ಲವುಗಳಿಂದ ಮುಕ್ತನಾಗಲು ನಾನು ಮದುವೆ ಮಾಡಿಕೊಳ್ಳಲು ಒಪ್ಪುವುದೇ ಸೂಕ್ತ ಮಾರ್ಗವೆಂದು ತೀರ್ಮಾನಿಸಿದ. ಅಪ್ಪನಿಗೆ ತನ್ನ ಕಡೆಯ ಸಂಬಂಧಿಕರನ್ನು ಮಾಡಿಕೊಳ್ಳಬೇಕೆಂಬ ಆಸೆ. ಅಮ್ಮನಿಗೆ ತನ್ನ ಮೊಮ್ಮಗಳನ್ನು ಮಾಡಿಕೊಳ್ಳಬೇಕೆಂಬ ಹಠ. ಅಪ್ಪ ಅಮ್ಮ ಇಬ್ಬರಲ್ಲಿಯೂ ಇದ್ದ ಭಿನ್ನಾಭಿಪ್ರಾಯಗಳನ್ನೇ ಬತ್ತಳಿಕೆ ಮಾಡಿಕೊಂಡ ಪುಣ್ಯವಂತ ತನ್ನ ಇಷ್ಟದಂತೆ ಮದುವೆ ಮಾಡಿಕೊಳ್ಳಲು ಇಬ್ಬರನ್ನು ಒಪ್ಪಿಸಲು ಪ್ರಯತ್ನಿಸಿದ. ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ. ಆತ ಹೊಸದೊಂದು ನಾಟಕ ಶುರು ಮಾಡಿಕೊಂಡ. ನಾನು ಒಂದು ಹುಡುಗಿಯನ್ನು ಪ್ರೀತಿಸಿದ್ದೇನೆ. ಆಕೆ ನಮ್ಮ ಜಾತಿಯವಳೇ ಆಗಿರುವುದರಿಂದ ನಾನು ಆಕೆಯನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ಎಂದ. ಪ್ರೀತಿಸಿದ್ದೇನೆ ಎಂದು ಹೇಳಿದರೂ ಒಪ್ಪುವ ಸ್ಥಿತಿಯಲ್ಲಿ ತಂದೆ ತಾಯಿಗಳು ಇರಲಿಲ್ಲ. ಆದರೆ ಪುಣ್ಯವಂತ ತಾನು ಪ್ರೀತಿಸುವ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಲು ಒಪ್ಪದಿದ್ದರೆ ನಾನೇ ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ಬರುತ್ತೇನೆ ಎಂದ. ಆಗ ಅಪ್ಪ ಅಮ್ಮ ಇಬ್ಬರೂ ಹುಡುಗಿಯನ್ನು ತೋರಿಸು, ನಮಗೂ ಒಪ್ಪಿಗೆಯಾದರೆ ನೀನು ಮದುವೆ ಮಾಡಿಕೊಳ್ಳಬಹುದು ಎಂದರು. ತನ್ನ ತಮ್ಮನ ಮಗಳನ್ನೇ ತಂದುಕೊಳ್ಳಬೇಕು ಎಂದು ತೀರ್ಮಾನಿಸಿದ್ದ ಅಮ್ಮ ಈತ ತೋರಿಸುವ ಹುಡುಗಿ ಹೇಗೆ ಇದ್ದರೂ ಜರಿಯಬೇಕು ಎಂದುಕೊಂಡಳು. ತಂಗಿಯ ಮಗಳನ್ನೇ ಸೊಸೆ ಮಾಡಿಕೊಳ್ಳಬೇಕೆಂದಿದ್ದ ಅಪ್ಪ ಈತ ತೋರಿಸುವ ಹುಡುಗಿಯ ಮನೆಯವರು ಕೊಡಲು ಸಾಧ್ಯವಿಲ್ಲದಷ್ಟು ವರದಕ್ಷಿಣೆ ಕೇಳಿದರಾಯಿತು ಎಂದು ಲೆಕ್ಕಾಚಾರ ಹಾಕಿದ. ಇವರಿಬ್ಬರಿಗೂ ಏನೋ ಒಂದು ಸುಳ್ಳು ಹೇಳಿ ತನಗೆ ಬೇಕಾದಂತಹ ಹುಡುಗಿಯನ್ನೇ ಹುಡುಕಿಕೊಳ್ಳಬೇಕು ಎಂದು ಪುಣ್ಯವಂತ ಲೆಕ್ಕ ಹಾಕಿದ. ಹೀಗೆ ಪ್ರತಿಯೊಬ್ಬರೂ ತಮ್ಮ ಸ್ವಾರ್ಥಕ್ಕಾಗಿ ಒಬ್ಬರಿಗೊಬ್ಬರು ವಂಚಿಸುವ ತೀರ್ಮಾನ ಮಾಡಿದರು. ಆದರೆ ಆ ದೇವರು ಇವರೆಲ್ಲರನ್ನೂ ವಂಚಿಸಲು ತೀರ್ಮಾನಿಸಿದ್ದ. ಇಲ್ಲಿ ಯಾವುದೂ ಶಾಶ್ವತವಲ್ಲ ಎಂಬುದು ಮನಸ್ಸಿನಲ್ಲಿದ್ದರೆ ದುರಾಸೆ ಇರುವುದಿಲ್ಲ. ನಿನ್ನನ್ನು ಮುಗಿಸಲು ಬಂದ ಗೆಲುವು. ಪುಣ್ಯವಂತ ಸಂಬಂಧಗಳಲ್ಲಿ ಮದುವೆ ಮಾಡಿಕೊಳ್ಳಲು ಇಷ್ಟವಿಲ್ಲದ ಕಾರಣದಿಂದ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ದ. ಮಾನಸಿಕವಾಗಿ ಸಾಕಷ್ಟು ಒತ್ತಡಗಳಲ್ಲಿಯೂ ಸಿಲುಕಿದ್ದ. ತರಬೇತಿ ಕೇಂದ್ರದಲ್ಲಿ ವಿದ್ಯಾರ್ಥಿನಿಯರು ಪ್ರೇಮ ಪತ್ರ ಕೊಟ್ಟ ತಕ್ಷಣ ಈತ ತನ್ನ ಆದರ್ಶಗಳನ್ನು ಎಲ್ಲಿ ಕೈ ಬಿಡುತ್ತೇನೆಯೋ ಎಂದು ಗಲಿಬಿಲಿಗೊಳ್ಳುತ್ತಿದ್ದ. ಏಕೆಂದರೆ ಈತನಿಗೆ ಗಲಿಬಿಲಿಗೊಳ್ಳುವಂತಹ ವಯಸ್ಸು. ಕೆಲವರ ರೂಪ, ಗುಣ ಈತನ ಮನಸ್ಸನ್ನು ಕದರುವುದು ಸಹಜವಾಗಿತ್ತು. ಆದರೂ ವಿದ್ಯಾರ್ಥಿಗಳೇ ನನಗೆ ಅನ್ನ ಕೊಡುವ ದೇವರು ಎಂಬ ತತ್ವಕ್ಕೆ ಬದ್ಧನಾಗಿದ್ದ. ಎಲ್ಲಿ ಈ ತತ್ವಕ್ಕೆ ನಾನೇ ದ್ರೋಹ ಮಾಡುತ್ತೇನೆಯೋ ಎಂಬ ಭಯ ಒಂದೆಡೆಯಾದರೆ, ಶೀಲಳ ಹಾಗೆ ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡರೆ ಎಂಬ ಭಯವೂ ಸೇರಿಕೊಂಡಿತು. ಜೊತೆಗೆ ಮನೆಯವರ ಒತ್ತಡವೂ ಸೇರಿ ಮದುವೆ ಮಾಡಿಕೊಳ್ಳಲು ನಿರ್ಧರಿಸಿದ. ತನ್ನ ಗುಮ್ಮಟ ಕಟ್ಟುವ ನಿರ್ಧಾರವನ್ನು ಮುಂದಕ್ಕೆ ಹಾಕಿ ಮದುವೆ ಮಾಡಿಕೊಳ್ಳುವುದೇ ಒಳ್ಳೆಯದು ಎಂಬ ತೀರ್ಮಾನಕ್ಕೆ ಬಂದ. ಅದೇ ಸಮಯದಲ್ಲಿ ಒಂದು ಹುಡುಗಿ, ಸಾರ್ ನಿಮ್ಮಲ್ಲಿ ಕೆಲಸ ಖಾಲಿ ಇದೆಯಾ ಎನ್ನುತ್ತಾ ಒಳ ಬಂದಳು. ಈತನಿಗೂ ಒಬ್ಬ ಸಹಾಯಕರ ಅವಶ್ಯಕತೆಯಿತ್ತು. ಆ ಹುಡುಗಿ ತನ್ನ ಸಂಬಂಧಿಕರ ಹುಡುಗನೊಬ್ಬನನ್ನು ಕೆಲಸಕ್ಕೆ ಸೇರಿಸಲು ಬಂದಿದ್ದಳು. ಆ ಹುಡುಗನನ್ನು ಕೆಲಸಕ್ಕೆ ತೆಗೆದುಕೊಂಡ. ಆ ಹುಡುಗನನ್ನು ಮಾತನಾಡಿಸಲೆಂದು ಆಗಾಗ ಆಕೆ ಬರುತ್ತಿದ್ದಳು. ಒಂದು ದಿನ ಅವಳು ಬಂದಿದ್ದ ಸಂದರ್ಭದಲ್ಲಿಯೇ ಪುಣ್ಯವಂತನ ಗೆಳೆಯ ಬಂದ. ಆತ ಪುಣ್ಯವಂತನನ್ನು ಪಕ್ಕಕ್ಕೆ ಕರೆದು, ನಾನು ಹೇಳಿದ್ದು ಇದೇ ಹುಡುಗಿ, ಇವಳ ಅಣ್ಣ ನನ್ನ ಸ್ನೇಹಿತ. ಹುಡುಗಿ ನಿನಗೆ ಇಷ್ಟವಾಗಿದ್ದರೆ ನಾನು ಅವಳ ಅಣ್ಣನ ಜೊತೆ ಮಾತನಾಡುತ್ತೇನೆ ಎಂದ. ಅದಕ್ಕೆ ಈತ, ಮೊದಲು ನಾನೇ ಹುಡುಗಿಯ ಜೊತೆ ಮಾತನಾಡುತ್ತೇನೆ ಎಂದ. ಪುಣ್ಯವಂತನ ಮನಸ್ಸಿನಲ್ಲಿ ಕಲ್ಮಶ ಇರಲಿಲ್ಲ, ಹಾಗಾಗಿ ಧೈರ್ಯವಿತ್ತು. ಅವಳ ಹತ್ತಿರ ಬಂದು ನೇರವಾಗಿ, ಮೇಡಮ್, ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡುವುದಿತ್ತು. ಹೋಟೆಲ್ಗೆ ಹೋಗಿ ಕಾಫಿ ಕುಡಿಯುತ್ತಾ ಅಲ್ಲಿಯೇ ಮಾತನಾಡೋಣವೇ ಎಂದ. ಆಕೆ ಒಪ್ಪಿಗೆ ಕೊಟ್ಟಳು. ಹೋಟೆಲ್ನಲ್ಲಿ ಕುಳಿತ ತಕ್ಷಣ ಪುಣ್ಯವಂತ ನೇರವಾಗಿ ವಿಷಯಕ್ಕೆ ಬಂದ. ಮೇಡಮ್, ನನ್ನ ಹೆಸರು ಪುಣ್ಯವಂತ. ನಾನು ಹೀಗೆ ಎಂದು ತನ್ನ ಬಯೋಡಟಾ ಕೊಡುತ್ತಿದ್ದಂತೆಯೇ, ಇದೆಲ್ಲ ನನಗೆ ಗೊತ್ತಿರುವ ವಿಷಯವೇ ಆಗಿದೆ. ನಿಮ್ಮ ಇನ್ಸ್ಟಿಟ್ಯೂಟ್ಗೆ ಬರುವ ಮುನ್ನವೇ ನಾನು ನಿಮ್ಮ ಬಗ್ಗೆ ಎಲ್ಲ ತಿಳಿದುಕೊಂಡೇ ಬಂದಿದ್ದೇನೆ ಎಂದಳು. ವಿಷಯ ಬೇರೆ ಇದೆ.
ನೀವು ನಮ್ಮ ಜಾತಿಯವರೇ ಎಂದು ಗೊತ್ತಾಯಿತು. ಆ ವಿಷಯವನ್ನು ನಂತರ ಮಾತನಾಡುತ್ತೇನೆ. ನನ್ನ ಬಗ್ಗೆ ಇನ್ನೂ ಸ್ವಲ್ಪ ಹೇಳುವುದಿದೆ, ಕೇಳಿ ಎಂದ ಪುಣ್ಯವಂತ ತಾನು ಪ್ರೀತಿಸಿದ್ದು ಆಕೆ ಆತ್ಮಹತ್ಯೆ ಮಾಡಿಕೊಂಡ ವಿಚಾರವನ್ನು ಮೊದಲು ತಿಳಿಸಿದ ನಂತರ ತನ್ನ ಗುಮ್ಮಟ ಕಟ್ಟುವ ಕನಸಿನ ಬಗ್ಗೆ ಹೇಳಿದ. ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಗುಮ್ಮಟ ಕಟ್ಟುವುದಕ್ಕೆ ಪ್ರಾಶಸ್ತ್ಯ ನೀಡುತ್ತೇನೆ ಎಂಬುದನ್ನೇ ಒತ್ತಿ ಹೇಳಿದ. ಮೇಡಮ್, ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದರೆ ನಾನು ನಿಮ್ಮನ್ನು ಮದುವೆ ಮಾಡಿಕೊಳ್ಳಬೇಕೆಂದಿದ್ದೇನೆ. ನಾವಿಬ್ಬರೂ ಮದುವೆ ಮಾಡಿಕೊಂಡರೆ ನೀವು ನನ್ನ ತರಬೇತಿ ಕೇಂದ್ರವನ್ನು ಮುನ್ನಡೆಸುತ್ತಾ ಹೋದರೆ ನಾನು ನನ್ನ ಗುಮ್ಮಟವನ್ನು ಯಶಸ್ವಿಯಾಗಿ ಕಟ್ಟಬಹುದು. ನನ್ನನ್ನು ಮದುವೆ ಮಾಡಿಕೊಳ್ಳುವ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು ಎಂದು ನೇರವಾಗಿ ಕೇಳಿದ ಆ ಹುಡುಗಿ ಗಲಿಬಿಲಿಗೊಳ್ಳಲಿಲ್ಲ. ಮುಖದಲ್ಲಿ ಮಂದಹಾಸ ಮೂಡಿತು. ನಿಜ ಹೇಳಬೇಕೆಂದರೆ ನಾನು ನನ್ನ ಸಂಬಂಧಿ ಹುಡುಗನನ್ನು ಮಾತನಾಡಿಸಲು ಬರುತ್ತಿದ್ದದ್ದು ಒಂದು ನೆಪ ಮಾತ್ರ. ನಿಮ್ಮನ್ನು ನೋಡಲಿಕ್ಕಾಗಿಯೇ ನಾನು ಬರುತ್ತಿದ್ದೆ. ನನಗೆ ನೀವು ಸಂಪೂರ್ಣವಾಗಿ ಒಪ್ಪಿಗೆಯಾಗಿದ್ದೀರಿ ಎನ್ನುತ್ತಿದ್ದಂತೆಯೇ ಆಕೆ ಒಪ್ಪುತ್ತಾಳೋ ಇಲ್ಲವೋ ಎಂದು ಭಯಗೊಂಡಿದ್ದ ಪುಣ್ಯವಂತ ಖುಷಿಯಾದ. ಆಕೆಯ ಒಪ್ಪಿಗೆ ದೊರೆತ ತಕ್ಷಣ ಆತ ತನ್ನ ಆದರ್ಶಗಳನ್ನು ಬಿಚ್ಚಿಟ್ಟ. ನಾನು ಆದರ್ಶವಾದಿ. ಬೇರೆ ಜಾತಿಯಲ್ಲಿ ಮದುವೆ ಮಾಡಿಕೊಳ್ಳಬೇಕೆಂಬ ಆಸೆ ಇದ್ದರೂ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ತಂದೆ ತಾಯಿಯನ್ನು ಒಪ್ಪಿಸುವುದು ಸಾಧ್ಯವಿಲ್ಲ. ಜೊತೆಗೆ ಮದುವೆಯ ಬಗ್ಗೆ ನನಗೆ ಇನ್ನೊಂದು ಕನಸಿದೆ. ಮದುವೆಯ ದಿನವೇ ಅನಾಥ ಮಗುವೊಂದನ್ನು ದತ್ತು ತೆಗೆದುಕೊಳ್ಳಬೇಕು ಎಂಬುದು ನನ್ನ ಆಸೆ. ದೇಶದ ಸಮಸ್ಯೆಗೆ ನನ್ನ ಅಳಿಲು ಸೇವೆ ಆರಂಭಿಸಿದರೆ ಮುಂದೆ ಅದು ನನ್ನಂತಹ ಸಾವಿರಾರು ಯುವಕರಿಗೆ ಮಾದರಿಯಾಗುತ್ತದೆ. ಹೀಗೆ ಪಟ್ಟಿಯನ್ನೇ ಕೊಟ್ಟ ಆಕೆ ಎಲ್ಲದಕ್ಕೂ ಒಪ್ಪಿಗೆ ಕೊಟ್ಟಳು. ಪುಣ್ಯವಂತ ತಾನು ಬಯಸಿದ್ದು ಸಿಗುತ್ತದೆ ಎಂದು ಸಮಾಧಾನಗೊಂಡಿದ್ದ. ಗಂಡು ಹೆಣ್ಣು ಸೇರಿದ ಮೇಲೆ ಇನ್ನೇನಿದೆ? ಮನೆಯವರನ್ನು ಹೇಗೋ ಒಪ್ಪಿಸಿದರು. ವರದಕ್ಷಿಣೆಯನ್ನು ಈತನೇ ವಿರೋಧಿಸುತ್ತಿದ್ದುದರಿಂದ ಇನ್ಯಾವ ಅಡ್ಡಿ ಬರಲು ಸಾಧ್ಯವಿತ್ತು? ನಿಶ್ಚಿತಾರ್ಥವೂ ಮುಗಿಯಿತು. ಸದ್ಯದಲ್ಲೇ ಮುಹೂರ್ತ ಚೆನ್ನಾಗಿದೆ ಎಂಬ ಜಾತಕ ಹೇಳುವವರ ಮಾತಿಗೆ ಬೆಲೆ ಕೊಟ್ಟು ದಕ್ಷಿಣೆಯನ್ನೂ ಕೊಟ್ಟು ಮದುವೆಯೂ ನಡೆಯಿತು. ಜೀವನದಲ್ಲಿ ಮೊದಲ ಬಾರಿ ಪುಣ್ಯವಂತ ತಾನು ಅಂದುಕೊಂಡಂತೆ ಮಾಡಿ ಮುಗಿಸಿದ್ದ. ಇದು ಆತನಿಗೆ ದಕ್ಕಿದ ಜೀವನದ ಮೊದಲ ಗೆಲುವಾಗಿತ್ತು. ಕೆಲವೊಮ್ಮೆ ಗೆಲುವು ಸಹ ನಮ್ಮನ್ನು ಮುಗಿಸಲೆಂದೇ ಬರುತ್ತದೆ ಎಂಬ ಸತ್ಯ ಪುಣ್ಯವಂತನಿಗೆ ಆಗ ಅರ್ಥವಾಗಿರಲಿಲ್ಲ. ಮದುವೆಯ ಸಂದರ್ಭದಲ್ಲಿ ಎಲ್ಲರೂ ತ್ಯಾಗಿಗಳಾಗಿದ್ದರು. ತಂದೆ ತಾಯಿ ಇಲ್ಲದ ಅನಾಥೆಗೆ ವರದಕ್ಷಿಣೆ ಇಲ್ಲದೆ ಬಾಳು ಕೊಡುತ್ತಿದ್ದೇನೆ ಎಂಬುದು ಪುಣ್ಯವಂತ ಹೆಗ್ಗಳಿಕೆ. ನನ್ನನ್ನು ಇವನಿಗಿಂತ ಶ್ರೀಮಂತ ಮದುವೆ ಮಾಡಿಕೊಳ್ಳಲು ಸಿದ್ಧವಾಗಿದ್ದರೂ ಸಾಧಿಸಬೇಕೆಂದು ಹೊರಟವನಿಗೆ ಸಾಥ್ ಕೊಡಲು ಹೊರಟಿದ್ದೇನೆ ಎಂದು ಹೆಂಡತಿ ಹೇಳಿದಳು. ಹುಡುಗಿ, ನಮ್ಮ ಮನಸ್ಸಿಗೆ ಒಪ್ಪಿಗೆಯಾಗಿಲ್ಲ. ಮಗನ ಇಷ್ಟಕ್ಕೆ ವಿರೋಧ ಯಾಕೆ? ಅವನಿಗೋಸ್ಕರ ತ್ಯಾಗ ಮಾಡುತ್ತಿದ್ದೇವೆ ಎಂದು ತಂದೆ ತಾಯಿ ಹೇಳಿಕೊಂಡರು. ಒಟ್ಟಿನಲ್ಲಿ ಎಲ್ಲರ ತ್ಯಾಗದಿಂದ ಪುಣ್ಯವಂತನ ಮದುವೆ ಅದ್ದೂರಿಯಾಗಿಯೇ ನಡೆದಿತ್ತು. ನಿನ್ನ ಆದರ್ಶಗಳೇ ಬದುಕನ್ನು ರೂಪಿಸುತ್ತವೆ. ನಿನ್ನ ತತ್ವ ವ್ಯಕ್ತಿತ್ವವನ್ನು ರೂಪಿಸುತ್ತದೆ.